ದೋಸೆ, ಇಡ್ಲಿ, ಚಪಾತಿ ಮತ್ತು ರೊಟ್ಟಿ ಮತ್ತು ರೈಸ್ಗೂ ಸೂಟ್ ಆಗೋ ಟೊಮೆಟೊಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ. ಸ್ಟಾರ್ಟ್ ಮಾಡೋಣ. ಫಸ್ಟು ಟೊಮೆಟೊಕಾಯಿ ತೊಳೆದು ಇಟ್ಕೊಂಡು ಹೆಚ್ಕೊಂಡು ಅದನ್ನು ಹುರಿಯೋಕೆ ಇಟ್ಕೊತಾ ಇದ್ದೀನಿ. ಅದನ್ನು ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆಂದಾಗಿ ಹುರ್ಕೋಬೇಕು. ಫಸ್ಟ್ ಹುರ್ಕೊಂಡಾದಮೇಲೆ ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ ಇದಿಷ್ಟು ಅದನ್ನು ಕೂಡ ಹುರ್ಕೋಬೇಕು. ಇದು ಹಸಿಮೆಣ್ಸಿನ್ಕಾಯಿ ಖಾರ ಐತಿ, ನಾನು ಸ್ವಲ್ಪ ತೊಗೊಂಡಿದ್ದೀನಿ. ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ರಿ, ನಿಮ್ಗೆ ಎಷ್ಟು ಬೇಕೋ ಅದು. ಆಮೇಲೆ ಬೆಳ್ಳುಳ್ಳಿ, ಕರಿಬೇವು. ಆಮೇಲೆ ಇದಕ್ಕೆ ಶೇಂಗಾ, ಪುಟಾಣಿ ಹಾಕ್ಕೊಂಡವ್ರು ಹಾಕ್ಕೊಳ್ತಾರೆ, ಬಟ್ ನಾನು ಹಾಕಿಲ್ಲ, ಸಿಂಪಲಾಗಿ ಮಾಡ್ತಿದ್ದೀನಿ ಇಲ್ಲಿ. ಆಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಅದು ಕೂಡ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ರಿ. ಈಗ ಅದನ್ನೆಲ್ಲ ಫುಲ್ ಗ್ರೈಂಡ್ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಜೀರಿಗೆ, ಉಪ್ಪು ಮತ್ತು ಬೆಲ್ಲ ಇದಿಷ್ಟು ಹಾಕ್ಕೋಬೇಕು. ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ರಿ. ಇದು ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಹಾಕ್ಕೊಂಡು ತಿಂತಿದ್ರೆ ಅದ್ರ ಮಜಾನ ಬೇರೆ. ಟ್ರೈ ಮಾಡಿರಿ ಎಲ್ಲರೂ ಒಂದ್ಸತಿ. ಆಮೇಲೆ ಈಗ ಅದು ಆಗೈತಿ. ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1 ಸ್ಪೂನಷ್ಟು ಎಣ್ಣೆ ಕಾದ್ಮೇಲೆ ಸ್ವಲ್ಪ ಉದ್ದಿನಬೇಳೆ ಮತ್ತು ಜೀರಿಗೆ, ಸಾಸಿವೆ ಇದೆರಡು ಹಾಕ್ಕೋಬೇಕು. ಹಿಂಗೆ ಬೇಕಿದ್ರೆ ಹಾಕ್ಕೊಳ್ರಿ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಈ ಫ್ಲೇವರ್ ನಮ್ಮ ಮನೆಯಾಗ ಇಷ್ಟಪಡ್ತಾರೆ ಅಂತೇಳಿ ನಾನು ಹಾಕ್ಕೊತಿದ್ದೀನಿ. ಆಮೇಲೆ ಅದೇನು ನಾವು ಚಟ್ನಿ ಮಾಡಿದ್ದಲ್ಲ ಅದನ್ನು ಹಾಕಿದರೆ ಮುಗೀತು ಟೊಮೆಟೊಕಾಯಿ ಚಟ್ನಿ. ತುಂಬ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿ ಇದು. ಟ್ರೈ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.